ಇತ್ತೀಚೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತಮ್ಮ ಬಗ್ಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿದವರ ವಿರುದ್ಧ ದೂರು ನೀಡಿದ್ರು. ಆ ಬಳಿಕ ತನಿಖೆ ಮಾಡಿ ಅರೆಸ್ಟ್ ಮಾಡಿಲ್ಲ ಅಂತ ಗುಡುಗಿದ್ರು. ಇದೀಗ ಫೈನಲಿ ದಾಸನ ಪತ್ನಿಯನ್ನ ನಿಂದಿಸಿದ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಅಷ್ಟಕ್ಕೂ ವಿಜಯಲಕ್ಷ್ಮಿಯನ್ನ ನಿಂದಿಸಿ ಜೈಲು ಪಾಲಾದವರು ಯಾರು, ಮತ್ತವರು ಯಾವ ನಟನ ಅಭಿಮಾನಿಗಳು? ಆ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿ ಇಲ್ಲಿದೆ ನೋಡಿ. ಕಾಟೇರಮ್ಮನಿಗೆ ಕಾಟ ಕೊಟ್ಟವರು ಅರೆಸ್ಟ್. ಕೇಡಿಗಳಿಗೆ ಪಾಠ ಕಲಿಸಿದ ರೆಬಲ್ ಲೇಡಿ. ಎಸ್, ಇತ್ತೀಚೆಗೆ ಮಾರ್ಕ್ ಸಿನಿಮಾ ರಿಲೀಸ್ ಹೊತ್ತಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್, ಫ್ಯಾನ್ಸ್ ವಾರ್ ಶುರುವಾಗಿತ್ತು. ಕಿಚ್ಚ ಹುಬ್ಬಳ್ಳಿಯಲ್ಲಿ ಮಾರ್ಕ್ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಯುದ್ಧಕ್ಕೆ ಸಿದ್ಧ ಅಂದ ಮಾತು ಎತ್ತಲೋ ತಿರುಗಿ ದರ್ಶನ್ ಸುದೀಪ್ ಫ್ಯಾನ್ಸ್ ನಡುವೆ ಬೆಂಕಿ ಹೊತ್ಕೊಂಡಿತ್ತು. 25ಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಇದೇ ವೇಳೆ ದಿ ಡೆವಿಲ್ ಮೂವಿ ವಿಜಯ ಯಾತ್ರೆಯಲ್ಲಿ ವಿಜಯಲಕ್ಷ್ಮಿ ಪರೋಕ್ಷವಾಗಿ ಕಿಚ್ಚನಿಗೆ ಟಾಂಗ್ ಕೊಟ್ಟಿದ್ರು. ಆ ಬಳಿಕ ಅನೇಕರು ವಿಜಯಲಕ್ಷ್ಮಿಗೆ ಕೆಟ್ಟ ಕೊಳಕಾದ ಭಾಷೆಯಲ್ಲಿ ನಿಂದಿಸಿದ್ರು, ಅಶ್ಲೀಲ ಕಮೆಂಟ್ ಹಾಕಿದ್ರು. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ, ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ. ಇದನ್ನ ನೋಡಿಕೊಂಡು ಸುಮ್ಮನೆ ಕೂರದ ವಿಜಯಲಕ್ಷ್ಮಿ ಸೈಬರ್ ಠಾಣೆಗೆ ಬಂದು ದೂರು ನೀಡಿದ್ರು. ತನಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ ಅಕೌಂಟ್ಗಳ ವಿವರವನ್ನ ನೀಡಿದ್ರು. ಅಷ್ಟೇ ಅಲ್ಲ, ಕ್ಲಾಸ್ ಅಭಿಮಾನಿಗಳ ಅಸಲಿ ಮುಖ ನೋಡಿ ಅಂತ ಮತ್ತೆ ಕಿಚ್ಚನ ಫ್ಯಾನ್ಸ್ಗೆ ಟಾಂಗ್ ಕೊಟ್ಟಿದ್ರು. ಕ್ಲಾಸ್ ಫ್ಯಾನ್ಸ್ ಅಂತ ಕರೆಯಲ್ಪಡೋ ಎಲ್ರಿಗೂ ನಿಮ್ಮ ಮಟ್ಟವನ್ನ ಸಾರ್ವಜನಿಕವಾಗಿ ಪ್ರದರ್ಶಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ಖಾತೆಗಳ ವಿರುದ್ಧ ಪೊಲೀಸ್ ದೂರುಗಳನ್ನ ದಾಖಲಿಸಲಾಗಿದೆ. ಅಭಿಮಾನದ ಹೆಸರಲ್ಲಿ ಇನ್ನು ಮುಂದೆ ಕಿರುಕುಳ ನಡೆಯೋದಿಲ್ಲ. ಕೀಳು ಭಾಷೆ ಬಳಸೋ ಕ್ಲಾಸಿ ಹುಡುಗಿಯರಿಗೆ ಮತ್ತು ತಾಯಂದಿರು ಸಭ್ಯತೆ ಮತ್ತು ಮೂಲಭೂತ ಶಿಷ್ಟಾಚಾರಗಳನ್ನ ಬೈಪಾಸ್ ಮಾಡಿ ನೇರವಾಗಿ ಆಕಾಶದಿಂದ ಬಿದ್ದಂತೆ ಕಾಣೋ ಕ್ಲಾಸಿ ಪುರುಷರಿಗೆ ವಿಶೇಷ ಅಭಿನಂದನೆಗಳು. ಇದರ ಬಗ್ಗೆ ಯಾವುದೇ ವಿವರಣೆ ಅಗತ್ಯವಿಲ್ಲ. ನಾನು ಮೌನವಾಗಿದ್ದುಕೊಂಡು ಇದನ್ನ ಅನುಮತಿಸೋದಿಲ್ಲ. ಇದು ನಿಮ್ಮ ನಿತ್ಯದ ಕಾಯಕ ಆಗಿರಬಹುದು. ಇಂದು ಮತ್ತು ಮುಂದಿನ ದಿನಗಳಲ್ಲಿ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಇದು ಕೇವಲ ನನ್ನ ಬಗ್ಗೆ ಅಲ್ಲ, ಪ್ರತಿಯೊಬ್ಬ ಮಹಿಳೆಯೂ ಗೌರವಕ್ಕೆ ಅರ್ಹಳು ಅಂತ ಇದು ನಿಮಗೆ ನೆನಪಿಸುತ್ತೆ. ರಮ್ಯಾಯಣ ರಾಮಾಯಣ ತಿರುಗುಬಾಣ. ಈ ಹಿಂದೆ ದರ್ಶನ್ ಅಭಿಮಾನಿಗಳು ತನಗೆ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ದಾರೆ ಅಂತ ರಮ್ಯಾ ದೂರು ನೀಡಿದಾಗ ಸೈಬರ್ ಪೊಲೀಸರು ತ್ವರಿತವಾಗಿ ಫ್ಯಾನ್ಸ್ನ ಒದ್ದು ಒಳಗ್ ಹಾಕಿದ್ರು. ಆದ್ರೆ ತಾನು ದೂರು ನೀಡಿದಾಗ ಯಾಕೆ ವಿಳಂಬ ಅಂತ ಪ್ರಶ್ನೆ ಮಾಡಿದ್ದ ವಿಜಯಲಕ್ಷ್ಮಿ ಪೊಲೀಸರಿಗೆ ತಿರುಗುಬಾಣ ಬಿಟ್ಟಿದ್ರು. ಆಗ ಖುದ್ದು ಕಮಿಷನರ್ ಅಖಾಡಕ್ಕೆ ಇಳಿಬೇಕಾಗ್ ಬಂತು. ಸದ್ಯ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಾಮೆಂಟ್ ಮಾಡಿದ್ದ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತಷ್ಟು ಜನರ ಬಂಧನಕ್ಕೆ ಬಲೆ ಬೀಸಲಾಗಿದೆ. ಅಸಲಿಗೆ ಅನೇಕರು ವಿಜಯಲಕ್ಷ್ಮಿ ದರ್ಶನ್ ದೂರು ನೀಡ್ತಾ ಇದ್ದಂತೆ ಕಾಮೆಂಟ್ಗಳನ್ನ ಡಿಲೀಟ್ ಮಾಡಿ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿದ್ರು. ಆದ್ರೆ IP ಅಡ್ರೆಸ್ ಮೂಲಕ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ದರ್ಶನ್ ಪತ್ನಿಯನ್ನ ನಿಂದಿಸಿದವರು ಯಾರು? ಯಾವ ನಟರ ಅಭಿಮಾನಿಗಳಿಗೆ ಜೈಲು ದರ್ಶನ? ಚಿಕ್ಕಬಳ್ಳಾಪುರ ಮೂಲದ ಆಟೋ ಡ್ರೈವರ್ ಚಂದ್ರು ಹಾಗೂ ದಾವಣಗೆರೆ ಮೂಲದ ಎಂಜಿನಿಯರ್ ನಿತಿನ್ ಅನ್ನೋ ಇಬ್ಬರನ್ನ ಸದ್ಯ ವಿಜಯಲಕ್ಷ್ಮಿಗೆ ನಿಂದಿಸಿದ ಆರೋಪದ ಮೇಲೆ ಬಂಧಿಸಲಾಗಿದೆ. ಪೊಲೀಸರು ಹೆಚ್ಚಿನ ವಿಚಾರಣೆ ಮುಂದುವರೆಸಿದ್ದಾರೆ. ಇದೇ ರೀತಿ ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಮತ್ತಷ್ಟು ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆಯಲಿದ್ದಾರೆ. ಇವರು ಯಾರ ಅಭಿಮಾನಿಗಳು, ಯಾಕಾಗಿ ಈ ರೀತಿ ಕಾಮೆಂಟ್ ಮಾಡಿದ್ರು ಅನ್ನೋದನ್ನ ಖುದ್ದು ಅವರೇ ಬಾಯ್ಬಿಡ್ಲಿದ್ದಾರೆ. ಆದ್ರೆ ಒಂದಂತೂ ಸತ್ಯ, ಯಾವ ನಟರ ಅಭಿಮಾನಿಯೇ ಆದ್ರೂ ಇವರು ಮಾಡಿದ್ದು ಅಕ್ಷಮ್ಯ. ಖಂಡಿತ ಇವರ ನೆಚ್ಚಿನ ನಟರು ಕೂಡ ಇವರನ್ನ ಬಚಾವ್ ಮಾಡ್ಲಿಕ್ಕೆ ಬರೋದಿಲ್ಲ. ವಿಜಯಲಕ್ಷ್ಮಿ ದರ್ಶನ್ ಮೊದಲೆಲ್ಲ ತಮ್ಮ ಪಾಡಿಗೆ ತಾವು ಇರ್ತಾ ಇದ್ರು.
ಆದ್ರೆ ದರ್ಶನ್ ಜೈಲಿನಲ್ಲಿರೋ ಹೊತ್ತಲ್ಲಿ ವಿಜಯಲಕ್ಷ್ಮಿ ರೆಬಲ್ ಲೇಡಿ ಆಗಿದ್ದಾರೆ. ಡೆವಿಲ್ ಪ್ರಮೋಷನ್ಗೆ ಸಾಕಷ್ಟು ಕೆಲಸ ಮಾಡಿದ ವಿಜಯಲಕ್ಷ್ಮಿ ಒಂದು ಹಂತದಲ್ಲಿ ಈ ಫ್ಯಾನ್ಸ್ ವಾರ್, ಸ್ಟಾರ್ ವಾರ್ನು ಸಮರ್ಥವಾಗಿ ಎದುರಿಸಿದ್ದಾರೆ. ಅದರಲ್ಲೂ ಕೆಟ್ಟ ಕಾಮೆಂಟ್ ಹಾಕಿದ ಕ್ರಿಮಿಗಳನ್ನ ಜೈಲಿಗೆ ಕಳಿಸಿದ ವಿಜಯಲಕ್ಷ್ಮಿಯನ್ನ ಎಲ್ಲರೂ ಕಾಟೇರಮ್ಮ ಅಂತ ಕರೀತಾ ಇದ್ದಾರೆ. ಫಿಲ್ಮ್ ಬ್ಯೂರೋ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.